ಅಕ್ರಮ ಸಂಬಂಧ ಟಾಪ್ 20 ನಗರಗಳ ಪಟ್ಟಿ ರಿಲೀಸ್. ಬೆಂಗಳೂರಿಗೆ ಎಷ್ಟನೇ ಸ್ಥಾನ? ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲ. ಎಲ್ಲಿ ನೋಡಿದ್ರೂ ಅಕ್ರಮ ಸಂಬಂಧ. ಸೆಲೆಬ್ರಿಟಿಗಳಲ್ಲಿಯೇ ಹೆಚ್ಚಾಗಿ ಕಾಣಿಸುತ್ತಿದ್ದ ಇಂಥ ಸಂಬಂಧಗಳು ಜನಸಾಮಾನ್ಯರಲ್ಲಿಯೂ ಹೆಚ್ಚಾಗಿ ಬಿಟ್ಟಿದೆ. ಅದರಲ್ಲೂ ಇತ್ತೀಚೆಗೆ ದಾಂಪತ್ಯಕ್ಕೆ ಅರ್ಥವೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ಬಿಟ್ಟಿದೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮುಹೂರ್ತವಿಡುವ ಸುದ್ದಿಗಳು ದಿನವೂ ಕೇಳಿಬರುತ್ತಿವೆ. ಇದರ ನಡುವೆ ಈಗ ಅಚ್ಚರಿ ವರದಿಯೊಂದು ಬೆಳಕಿಗೆ ಬಂದಿದೆ. ಮ್ಯಾರೇಜ್ ಡೇಟಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ಆಶ್ಲೆ ಮ್ಯಾಡಿಸನ್ ಇತ್ತೀಚೆಗೆ ನಡೆಸಿದ ಸಮೀಕ್ಷೆಯೊಂದರ ಡೇಟಾವನ್ನ ಬಿಡುಗಡೆ ಮಾಡಿದೆ. ಈ ವೇದಿಕೆಯು ವಿವಾಹಿತ ಅಥವಾ ಸಂಬಂಧದಲ್ಲಿರುವ ಜನರಿಗೆ ಮತ್ತು ಅವರು ರಹಸ್ಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಡೇಟ್ ಮಾಡಲು ಬಯಸುವವರಿಗೆ ಇದೆ. ಮ್ಯಾಡಿಸನ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಯಾರೂ ಊಹಿಸದ ನಗರವೊಂದು ಮಹಾಮೋಸದ ನಗರವಾಗಿ ಗುರುತಿಸಿಕೊಂಡಿದೆ. ಅಲ್ಲದೆ ಅಕ್ರಮ ಸಂಬಂಧದಲ್ಲೂ ಈ ನಗರ ಅಗ್ರಸ್ಥಾನಕ್ಕೇರಿದೆ. ಈ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋದಕ್ಕೂ ಮುನ್ನ ಅಕ್ರಮ ಸಂಬಂಧ ಎಂದರೇನು, ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಲು ಕಾರಣ ಏನು ಅನ್ನೋದನ್ನ ತಿಳಿಯೋಣ. ಅಕ್ರಮ ಸಂಬಂಧ ಅಂದ್ರೆ ವಿವಾಹಿತರಾಗಿರುವಾಗ ತಮ್ಮ ಸಂಗಾತಿಯ ಹೊರತಾಗಿ ಬೇರೆಯವರೊಂದಿಗೆ ಲೈಂಗಿಕ ಅಥವಾ ಭಾವನಾತ್ಮಕ ಸಂಬಂಧ ಹೊಂದುವುದು. ಇದನ್ನ ಸಾಮಾನ್ಯವಾಗಿ ವಿವಾಹೇತರ ಸಂಬಂಧ ಅಂತ ಕರೆಯಲಾಗುತ್ತೆ. ಇದು ಕಾನೂನು ಬಾಹಿರ ಮತ್ತು ಸಾಮಾಜಿಕವಾಗಿ ಸ್ವೀಕಾರಾರ್ಹವಲ್ಲದ ಸಂಬಂಧವಾಗಿದೆ. ಅಕ್ರಮ ಸಂಬಂಧಗಳಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಸಂಗಾತಿಗಳ ನಡುವೆ ಲೈಂಗಿಕ ತೃಪ್ತಿ ಅಥವಾ ಭಾವನಾತ್ಮಕ ಬೆಂಬಲದ ಕೊರತೆಯು ವಿವಾಹೇತರ ಸಂಬಂಧಗಳಿಗೆ ಕಾರಣವಾಗಬಹುದು. ಬಾಲ್ಯದಲ್ಲಿನ ಕೆಟ್ಟ ಅನುಭವಗಳು ಸಹ ವಯಸ್ಕರ ಜೀವನದಲ್ಲಿ ಅಕ್ರಮ ಸಂಬಂಧಗಳಿಗೆ ಕಾರಣವಾಗಬಹುದು ಅಂತ ಅಧ್ಯಯನಗಳು ತಿಳಿಸಿವೆ. ಕೆಲ ಸಂದರ್ಭಗಳಲ್ಲಿ ಸಾಮಾಜಿಕ ಒತ್ತಡಗಳು ಅಥವಾ ಆಕರ್ಷಣೆಗಳು ಅಕ್ರಮ ಸಂಬಂಧಗಳಿಗೆ ಕಾರಣವಾಗಬಹುದು. ಸಂಗಾತಿಗಳ ನಡುವೆ ನಂಬಿಕೆ ಮತ್ತು ಗೌರವದ ಕೊರತೆಯು ಅಕ್ರಮ ಸಂಬಂಧಗಳಿಗೆ ಕಾರಣವಾಗಬಹುದು. ಅಕ್ರಮ ಸಂಬಂಧಗಳನ್ನು ತಪ್ಪಿಸಲು ಏನು ಮಾಡಬೇಕು? ಸಂಗಾತಿಗಳ ನಡುವೆ ನಂಬಿಕೆ ಮತ್ತು ಪರಸ್ಪರ ಗೌರವವನ್ನ ಬೆಳೆಸಿಕೊಳ್ಳೋದು ಮುಖ್ಯ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಸಂವಹನ ನಡೆಸೋದು ಮುಖ್ಯ. ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದು ಸಂಬಂಧವನ್ನ ಬಲಪಡಿಸುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಒಟ್ಟಿಗೆ ಕುಳಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳೋದು ಮುಖ್ಯ. ಆಶ್ಲೆ ಮ್ಯಾಡಿಸನ್ ರ್ಯಾಂಕಿಂಗ್ ಪ್ರಕಾರ ರೇಷ್ಮೆ ಸೀರೆಗಳು ಮತ್ತು ಸಾಂಪ್ರದಾಯಿಕ ದೇವಾಲಯಗಳಿಗೆ ಹೆಸರುವಾಸಿಯಾದ ತಮಿಳುನಾಡಿನ ಕಾಂಚೀಪುರಂ ಜೂನ್ 2025 ದತ್ತಾಂಶದ ಪ್ರಕಾರ ಮೋಸದ ನಗರ ಅಂತ ಗುರುತಿಸಿಕೊಂಡಿದೆ. ಅಕ್ರಮ ಸಂಬಂಧದ ವಿಷಯಕ್ಕೆ ಬರೋದಾದ್ರೆ, ಈ ಹಿಂದೆ 17ನೇ ಸ್ಥಾನದಲ್ಲಿದ್ದ ಕಾಂಚೀಪುರಂ ಈಗ ಮುಂಬೈ, ದೆಹಲಿ, ಪುಣೆಯಂತಹ ನಗರಗಳನ್ನ ಹಿಂದಿಕ್ಕಿ ಅಗ್ರಸ್ಥಾನಕ್ಕೇರಿದೆ. ಅಕ್ರಮ ಸಂಬಂಧ ಹೆಚ್ಚು ಅನುಸರಿಸುತ್ತಿರುವ ಟಾಪ್ 20 ನಗರಗಳ ಪಟ್ಟಿಯಲ್ಲಿ ಐಟಿ ಸಿಟಿ ಬೆಂಗಳೂರು 9ನೇ ಸ್ಥಾನದಲ್ಲಿದೆ. ಕಾಂಚೀಪುರಂ, ಮಧ್ಯ ದೆಹಲಿ, ಗುರುಗಾಂವ್, ನೋಯ್ಡಾ, ನೈಋತ್ಯ ದೆಹಲಿ, ಡೆಹರಾಡೂನ್, ಪೂರ್ವ ದೆಹಲಿ, ಪುಣೆ ಬಳಿಕ ಬೆಂಗಳೂರು ಇದೆ. ಉಳಿದಂತೆ ದಕ್ಷಿಣ ದೆಹಲಿ, ಚಂಡೀಗಢ, ಲಕ್ನೋ, ಕೋಲ್ಕತ್ತಾ, ಪಶ್ಚಿಮ ದೆಹಲಿ, ಕಾಮರೂಪ, ವಾಯುವ್ಯ ದೆಹಲಿ, ರಾಯ್ಗಢ್, ಹೈದರಾಬಾದ್, ಗಾಜಿಯಾಬಾದ್ ಮತ್ತು ಜೈಪುರ್. ಅನೈತಿಕ ಸಂಬಂಧ ಇನ್ನು ಕ್ರಿಮಿನಲ್ ಅಪರಾಧವಲ್ಲ. ಸೆಕ್ಷನ್ 497 ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ 2015 ಸೆಪ್ಟೆಂಬರ್ 27ರಂದು ಮಹತ್ವದ ತೀರ್ಪು ಕೊಟ್ಟಿತ್ತು. ಅಂದು ಸಿಜೆಐ ಆಗಿದ್ದ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಈ ತೀರ್ಪು ಕೊಟ್ಟಿತ್ತು. ಮಹಿಳೆಯರನ್ನ ಸಮಾನವಾಗಿ ಗೌರವಿಸಬೇಕು. ಗಂಡ ಹೆಂಡತಿಗೆ ಮಾಲೀಕನಲ್ಲ. ಮಹಿಳೆ ಪುರುಷರು ಇಬ್ಬರೂ ಸಮಾನರು. ಮಹಿಳೆಯರನ್ನ ಸಮಾನವಾಗಿ ಗೌರವಿಸಬೇಕು ಅಂತ ಹೇಳಿತ್ತು. ಈ ಮೂಲಕ 150 ವರ್ಷಗಳ ಹಳೆಯ ಕಾನೂನನ್ನ ಅಸಂವಿಧಾನಿಕ ಅಂತ ಕೋರ್ಟ್ ಹೇಳಿತ್ತು. ಆದರೆ ಹಿಂದೂ ವಿವಾಹ ಕಾಯ್ದೆ 1955, ವಿಶೇಷ ವಿವಾಹ ಕಾಯ್ದೆ 1954 ಮತ್ತು ಭಾರತೀಯ ವಿಚ್ಛೇದನ ಕಾಯ್ದೆ 1869ರಂತಹ ಕಾನೂನುಗಳ ಅಡಿಯಲ್ಲಿ ಅಕ್ರಮ ಸಂಬಂಧವನ್ನ ದುಷ್ಕೃತ್ಯ ಅಂತ, ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಮುಸ್ಲಿಂ ಕಾನೂನಿನ ಅಡಿಯಲ್ಲಿಯೂ ಸಹ
ತಲಾಖನ್ನ ದುಷ್ಕೃತ್ಯ ಅಂತ ಪರಿಗಣಿಸಲಾಗುತ್ತೆ. ಮಹಿಳೆಯು ಇನ್ನೊಬ್ಬ ವ್ಯಕ್ತಿಯ ಪತ್ನಿ ಅಂತ ಗೊತ್ತಿದ್ರೂ ಆಕೆಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದರೆ ಅದು ಅತ್ಯಾಚಾರ ಅಂತ ಪರಿಗಣಿತವಾಗುವುದಿಲ್ಲ. ಬದಲಾಗಿ ಸಂಬಂಧ ಹೊಂದಿದ ವ್ಯಕ್ತಿಯನ್ನ ವ್ಯಭಿಚಾರದ ಅಪರಾಧಿ ಅಂತ ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ನಮ್ಮ BNN ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.